ಇದು ಘೋರೆ ಕ್ಷೇತ್ರದ ವಿಶೇಷತೆ. ಅಂದಹಾಗೆ ಇಲ್ಲಿಂದ 18 ಕಿಲೋಮೀಟರ್ ಮುಂದೆ ಸಾಗಿದ್ರೆ ನಮಗೊಂದು ವಿಶಿಷ್ಟವಾದಂಥ ಕ್ಷೇತ್ರ ಸಿಗುತ್ತೆ. ಅದನ್ನು ಕರಿಕಾನ ಪರಮೇಶ್ವರಿ ಕ್ಷೇತ್ರ ಅಂತ ಕರೀತಾರೆ. ಬಹುಶಃ ಈ ಭಾಗದ ಎಲ್ಲ ಜನರು ಒಪ್ಪಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಮಹಿಮಾ ಕ್ಷೇತ್ರ ಅದು. ಆ ಕ್ಷೇತ್ರದ ದರ್ಶನ ನಿಮಗೂ ಮಾಡಿಸ್ತೇನೆ. ಬನ್ನಿ ಹೋಗೋಣ ಕರಿಕಾನ ಪರಮೇಶ್ವರಿ ಸನ್ನಿಧಿಗೆ. ಇದು ಕರಿಕಾನ ಪರಮೇಶ್ವರಿ ಸನ್ನಿಧಿ. ಇಲ್ಲಿ ಬೆಟ್ಟದ ಮೇಲೆ ನೆಲೆ ನಿಂತಿದ್ದಾಳೆ ತಾಯಿ ಭಗವತಿ. ಅಂದಹಾಗೆ ಈ ಕ್ಷೇತ್ರಕ್ಕೂ ಶ್ರೀಧರ ಸ್ವಾಮಿಗಳು ಬಂದಿದ್ದರು ಅಂತ ಹೇಳ್ತಾರೆ. ಅಂಥ ದಿವ್ಯ ಸನ್ನಿಧಿಯನ್ನು ನಿಮಗೂ ದರ್ಶನ ಮಾಡಿಸ್ತೇನೆ. ಬನ್ನಿ ಹೋಗೋಣ. ಈ ಬೆಟ್ಟದ ತಪ್ಪಲಿನಲ್ಲಿ ನೆಲೆ ನಿಂತಿರುವಂತಹ ತಾಯಿ ಪಾವಿತ್ರತೆಯನ್ನ ಅರಸಿ ಈ ಕ್ಷೇತ್ರಕ್ಕೆ ಬಂದ್ಲು ಅಂತಾರೆ. ಈ ಕ್ಷೇತ್ರದ ಪವಾಡ ಅನ್ನುವಂತೆ ಈ ಎತ್ತರದ ಬೆಟ್ಟದ ತಪ್ಪಲಿಗೆ ಹಸುಗಳು ಬಂದು ತಾಯಿಗೆ ನಿತ್ಯವೂ ಹಾಲುಣಿಸಿ ಹೋಗ್ತಿದ್ವಂತೆ. ಇಂತಹ ಸುಕ್ಷೇತ್ರದಲ್ಲಿ ತಾಯಿ ಎಲ್ಲರ ರಕ್ಷಣೆಗಾಗಿ ನೆಲೆ ನಿಂತಿದ್ದಾಳೆ. ತಾಯಿ ಈ ಬೆಟ್ಟದ ಮೇಲೆ ಬಂದು ನೆಲೆ ನಿಲ್ಲಲಿಕ್ಕೂ ಒಂದು ಕಾರಣ ಇದೆ. ಪೂರ್ವದಲ್ಲಿ ಈ ಬೆಟ್ಟದ ತಪ್ಪಲಲ್ಲಿ ಇಬ್ಬರು ರಾಕ್ಷಸರ ಉಪಟಳ ಜಾಸ್ತಿಯಾಗಿತ್ತು. ಮಲ್ಲಾಸುರ ಮತ್ತು ಭಂಡಾಸುರ ಅನ್ನುವಂಥ ರಾಕ್ಷಸರವರು. ಮಲ್ಲಾಸುರನನ್ನು ಸಂಹಾರ ಮಾಡಿದ ಮೇಲೆ ತಾಯಿ ಭಂಡಾಸುರನನ್ನು ಸಂಹಾರ ಮಾಡಿದ್ಳು. ಭಂಡಾಸುರನ ಸಂಹರಿಸಿ ಭಂಡಾರಮಕ್ಕಿಯಲ್ಲೇ ಆಕೆ ನೆಲೆ ನಿಂತಳು. ಅಂದಿನಿಂದ ಭಕ್ತರು ಆ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ದರು. ಅಲ್ಲಿ ಸ್ವಾರ್ಥ ಮನೋಭಾವದಿಂದ ಭಕ್ತರು ಆಕೆಯನ್ನು ದರ್ಶನ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಅದರ ಹೊರತಾಗಿ ಅಪವಿತ್ರತೆ ಕೂಡ ಅಲ್ಲಿ ಪಸರಿಸಿತ್ತು. ಇದು ಕಾರಣ ತಾಯಿ ಒಂದು ಏಕಾಂತ ಸ್ಥಳವನ್ನು ಅರಸಿ ಈ ಬೆಟ್ಟದ ಮೇಲಕ್ಕೆ ಬಂದಳು ಅಂತ ಹೇಳ್ತಾರೆ ಇಲ್ಲಿನ ಭಕ್ತರು. ಅಂದಹಾಗೆ ತಾಯಿ ಇವತ್ತು ನೆಲೆ ನಿಂತು ನಮ್ಮೆಲ್ಲರನ್ನ ಸಲಹತಾ ಇರೋದು ಬೆಟ್ಟದ ಮೇಲೆ ನಿಂತೆ. ಅಂಥ ತಾಯಿಯ ದರ್ಶನಕ್ಕೆ ನಾವೀಗ ಅಣಿಯೋಗೋಣ. ಬನ್ನಿ. ಶ್ರೀ ಶಂಕರಿ ಮಂಗಳಂ ಶ್ರೀ ಕಾಳಿಕಾಂಬೆ ಶ್ರೀ ಶಂಕರಿ ಮಂಗಳಂ ಶ್ರೀ ಶಂಕರಿ ಮಂಗಳಂ ಶ್ರೀ ಕಾಳಿಕಾಂಬೆ ಶ್ರೀ ಶಂಕರಿ ಮಂಗಳಂ ಮಂಗಳ ರೂಪಕ್ಕೆ ಮಂಗಳವೆಂದು ಮಂಗಳ ರೂಪಕ್ಕೆ ಮಂಗಳವೆಂದು ಕಂಗಳ ಕಾಂತಿಗೆ ಮಂಗಳವೆಂದು ಕಂಗಳ ಕಾಂತಿಗೆ ಮಂಗಳವೆಂದು ನಾ ಹಾಡಿ ನಿಂತೆ ನಮ್ಮ ಶ್ರೀ ಶಂಕರಿ ಪಾಲಿಸಮ್ಮ ನಾ ಹಾಡಿ ನಿಂತೆ ನಮ್ಮ ಶ್ರೀ ಶಂಕರಿ ಪಾಲಿಸಮ್ಮ ಶ್ರೀ ಶಂಕರಿ ಮಂಗಳಂ ಶ್ರೀ ಕಾಳಿಕಾಂಬೆ ಶ್ರೀ ಶಂಕರಿ ಮಂಗಳಂ. ಬಹಳ ಪುರಾತನವಾದಂಥ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಕರಿಕಾನ ಪರಮೇಶ್ವರಿ ದೇವಸ್ಥಾನ. ಭಂಡಾಸುರನ ವಧೆಯ ಕತೆ ಹೇಳುವಂಥದ್ದು ಲಲಿತಾ ಸಹಸ್ರನಾಮದಲ್ಲಿ ಕೂಡ ಉಲ್ಲೇಖವಾಗಿದೆ. ಭಂಡಾಸುರ ವಧೋದ್ಯುಕ್ತ ಶಕ್ತಿಸೇನಾ ಸಮನ್ವಿತ ಅಂಥೇಳಿ ಅಂತಹ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ. ತದನಂತರದಲ್ಲಿ ತನ್ನ ಸ್ಥಳದಲ್ಲಿ ಮಾಲಿನ್ಯತೆ ಉಂಟಾಗ್ತದೆ ಹೇಳುವಂತಹ ಕಾರಣದಿಂದ ಪರ್ವತದ ಮೇಲಿನ ಭಾಗಕ್ಕೆ ಬಂದು ಪ್ರಶಾಂತವಾದಂಥ ಪರ್ವತದಲ್ಲಿ ನೆಲೆ ನಿಂತಿದ್ದಾಳೆ. ಅದೇ ರೀತಿಯಾಗಿ ತುಂಬ ಜನರ ಮನೆದೇವಿಯಾಗಿ ಈ ದೇವಿ ನೆಲೆ ನಿಂತಿದ್ದಾಳೆ. ತನ್ನನ್ನು ಅರಸಿ ಬಂದ ಭಕ್ತರಿಗೆ ತಾಯಿಯೇ ಆಗಿದ್ದಾಳೆ ಈ ದೇವಿ. ದೇವಿ ಶ್ರೀಕರಿ ಶರಣು ದೇವಿ ಶ್ರೀಕರಿ ಶರಣು ನಿಮ್ಮ
ನಾ ಪೂಜೆಯ ಮಾಡಿರುವೆ ಭೋಗ ಭಾಗ್ಯವ ಬೇಡಿರುವೆ ನಿನ್ನ ಪೂಜೆಯ ಮಾಡಿರುವೆ ಭೋಗ ಭಾಗ್ಯವ ಬೇಡಿರುವೆ ತೋರು ನೀ ಕರುಣೆ ದೇವಿ ಶ್ರೀಕರಿ ಶರಣು ದೇವಿ ಶ್ರೀಕರಿ ಶರಣು ನಾರಾಯಣನ ಹೃದಯದ ರಾಣಿ ಬಾರಮ್ಮ ನಾನಾ ರೀತಿಯ ಐಶ್ವರ್ಯಗಳ ನೀಡಮ್ಮ ನಾರಾಯಣನ ಹೃದಯದ ರಾಣಿ ಬಾರಮ್ಮ ನಾನಾ ರೀತಿಯ ಐಶ್ವರ್ಯಗಳ ನೀಡಮ್ಮ ಬಾಳಿನ ಗೊಂದಲ ಅಳಿಸಮ್ಮ ಭಾಗ್ಯದ ರಾಶಿಯ ಬೆಳೆಸಮ್ಮ ಬಾಳಿನ ಗೊಂದಲ ಅಳಿಸಮ್ಮ ಭಾಗ್ಯದ ರಾಶಿಯ ಬೆಳೆಸಮ್ಮ ತೋರು ನೀ ಕರುಣೆ ದೇವಿ ಶ್ರೀಕರಿ ಶರಣು ದೇವಿ ಶ್ರೀಕರಿ ಶರಣು ಗೋರೆಯ ಗೋಪಾಲಸ್ವಾಮಿ ಬೆಟ್ಟದ ತಾಯಿ ಕರಿಕಾನ ಪರಮೇಶ್ವರಿ ನಿಮ್ಮೆಲ್ಲ ಸಂಕಷ್ಟಗಳನ್ನು ಪರಿಹರಿಸಲಿ. ಈ ಸುಂದರವಾದಂತಹ ನಿಸರ್ಗ ತಾಣಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. 088017888